ಸೋರೆಕಾಯಿ ಪಲ್ಯ ಮಾಡಲು ಮೊದಲಿಗೆ ಸೋರೆಕಾಯಿ ಚೆನ್ನಾಗಿ ತೊಳೆದುಕೊಂಡ ನಂತರ ಅದರ ಮೇಲೆ ಸಿಪ್ಪೆನೆಲ್ಲ ಚೆನ್ನಾಗಿ ತೆಕ್ಕೋಬೇಕು. ಎಲ್ಲ ಕಡೆ ರೌಂಡಾಗಿ ತಿರ್ಸ್ಕೊತ ಎಲ್ಲ ಸಿಪ್ಪೆ ತೆಗೆದು ಆ ಕಡೆ ಈ ಕಡೆ ತುಮ್ಮದು ತೆಗಿಬೇಕು. ಅದನ್ನು ನಡುಕ್ಕೆ ಕಟ್ ಮಾಡಿಕೊಂಡು, ಇವಾಗ ಇದು ತೋರಿಸ್ತಾ ಇದ್ದೀನಲ್ವ, ಇದು ಒಳಗಡೆದು ಬೀಜ ಗಟ್ಟಿಗೆ ದಪ್ಪ ಇತ್ತು ಅಂದರೆ ಹಾಕಬಾರ್ದು. ಇದು ಎಳೆದಿರೋದ್ರಿಂದ ನಾನು ಇದನ್ನು ಎಲ್ಲದನ್ನು ಬಳಸ್ಕೊತಾ ಇದ್ದೀನಿ. ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡಿಕೊಂಡು ಒಂದು ಕವರಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ಒಗ್ಗರಣೆ ಹಾಕೋಬೋದು, ಅಥವಾ ಆವಾಗಲೇ ರೆಡಿಯಾಗಿ ಒಗ್ಗರಣೆ ಹಾಕೋಬೋದು. ಇವಾಗ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲವೂ ಚೆನ್ನಾಗಿ ಚಟ್ ಅಂದ ನಂತರ ಕಂದು ಬಣ್ಣ ಬಂದ ಮೇಲೆ ಬೇಳೆ, ಸಣ್ಣಗೆ ಹಚ್ಚಿರುವಂಥ ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿರುವಂಥ ಸೋರೆಕಾಯಿ ಎಲ್ಲದನ್ನು ಸೇರಿಸಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿಬಿಟ್ಟು ಸಣ್ಣ ಉರಿಗೆ ಕಲಿಸ್ತಾ ಮುಚ್ಚಿಟ್ರೆ ಆ ಥರ ಮಾಡೋದ್ರಿಂದ ಬೇಗ ಬೇಯುತ್ತೆ. 2 ನಿಮಿಷಕ್ಕೂ ಕಲಿಸ್ತಾ ಇರಬೇಕು. ಕೆಳಗಡೆದು ಮೇಲೆ, ಮೇಲೆದು ಕೆಳಗೆ ಮಾಡೋದ್ರಿಂದ ಎಲ್ಲವುದು ಈಕ್ವಲ್ ಆಗಿ ಬೇಯುತ್ತೆ. ಇದು ರೊಟ್ಟಿ, ಚಪಾತಿ, ಅನ್ನದ ಜೊತೆಗೆ ಎಲ್ಲದ್ರ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಈ ಥರದ್ರೂ ಮಾಡ್ಬೋದು. ಕುಕ್ಕರಲ್ಲಿ ಒಂದು ವಿಸಿಲಾದರೂ ಹೊಡ್ಸ್ಕೊಂಡು ಮಾಡ್ಕೋಬೋದು. ಹಸೆ ಖಾರ, ಹಸೆ ಕೊಬ್ಬರಿನೂ ಹಾಕ್ಕೋಬೋದು. ಇವಾಗ ಇದು ಬೆಂದಿದೆ. ನಿಮಗೆ ತುಂಬ ಮೆತ್ತಗೆ ಬೇಕಂದರೆ ಮೆತ್ತಗೆ, ಅಥವಾ ಅರ್ಧಂಬರ್ಧ ಬಾಯ್ಲ್ಡೂ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪು, ಖಾರ ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಶೇಂಗಾ ಹುರಿದು ಪುಡಿ ಮಾಡ್ಕೊಂಡಿರುವಂಥ 1-2 ಸ್ಪೂನು, ಒಣ ಕೊಬ್ಬರಿ ಪುಡಿ ಮಾಡ್ಕೊಂಡಿರುವಂಥದ್ದು 1-2 ಸ್ಪೂನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಎಲ್ಲದನ್ನು ಕಲಿಸಿ ಕೊತ್ತಂಬರಿನೂ ಆ್ಯಡ್ ಮಾಡ್ಕೋಬೋದು, ನಿಂಬೆಹಣ್ಣಿನ ರಸನೂ ಆ್ಯಡ್ ಮಾಡ್ಕೋಬೋದು. ಇವಾಗ ರೆಡಿ ಟು ಈಟ್ ಸೋರೆಕಾಯಿ ಪಲ್ಯ.